ವಿಜ್ಜಿ ಈ ಕಡೆ ಹೊಂಟಳ ತಡಿತೇನೆ. ಏನೋ ಪ್ರೇಮ ಸುದ್ದಿ ಕೇಳ್ತೀನಿ ತಡಿ. ವಿಜ್ಜಿ ತಡ್ಲಿ ಇಲ್ಲಿ. ಏನ ರೇಣವಕ್ಕ? ಅಲ್ಲ ಇದು ಯಾಕೆ ಪ್ರೇಮಿ ಅದೇನ ಏನ ಮದುವೆ ಮಾಡ್ಕೋಕತ್ತ ಅಂತ ಹೌದನ್ಲಿ? ಎಷ್ಟೇಂತ ಆಳಿಕಿ ಎಲ್ಲ ಗೊತ್ತಿದ್ದು ಬೇಕಂತ ನನ್ನ ಬೈಲಿ ಏನಂತ ತಿಳ್ಕೊಳಕ್ಕೆ ಕೇಳಕತ್ತ ಮಾಡ್ತೇನೆ ತಡಿ. ತನ್ನ ಮಗಳದಾದ್ರ ಮೊನ್ನೆ ಅವತ್ತು ಹಿಂಗೆ ದಿಮಾಕ್ ಮಾಡಿ ತೋರಿಸಿದ್ಲು. ಹಿಂಗೆ ನನ್ನ ಬಂಗಾರ ಹಾಕೊಂಡಿನಿ ನನ್ನ ಅಳಿಯ ಹಿಂಗೆ ಹಂಗೆ ಅಂತ ಹೇಳಿದ್ಲು. ಚೆನ್ನವಕ್ಕನ ಮಗ ಅಷ್ಟು ಸಹಿ ಮಾಡಿ ಮಾತಾಡಿದ್ಲು. ತಡಿ ನಾನು ಈಕಿ ಬೇಸಿ ಬೆಂಕಿ ಎತ್ತಂಗೆ ಮಾತಾಡ್ತೀನಿ ತಡಿ. ಅಯ್ಯೋ ರೇಣವಕ್ಕ ನಿನಗೆ ಗೊತ್ತಿಲ್ಲನ? ಕರೆವ ಪ್ರೇಮಿ ಮದುವೆ ಮಾಡ್ಕೊಳಕತ್ತಾಳ ಯಾಣೆದ್ದು. ಅಲ್ಲ ಇನ್ನೇನು ಮಾಡ್ಬೇಕು ಹೇಳ? ಗಂಡ ಮತ್ತೆ ಬೇರೆ ಯಾರನ್ನ ಮಾಡ್ಕೊಂಡ್ಮೇಲೆ ಆಕೆ ಹೆಂಗಿರ್ತಾಳ ಅದಕ್ಕೆ ಪಾಪ ನಮ್ಮ ಲಕ್ಷ್ಮಕ್ಕ ಆಗವ್ರು ಒಂದು ಚಲೋ ಹೊರ ತಂದಾರ. ಏನಂತಿದ್ದೀನಿ ನೀನು ಎಷ್ಟು ಶ್ರೀಮಂತರು ಗೊತ್ತಾನು. ಈಗ ನಾನು ಅದಕ್ಕೆ ಲಕ್ಷ್ಮಕ್ಕ ನನಗೆ ಹೂವಿನ ಹಾರ ತೊಗೊಂಬಂದು ಕಳಿಸಿಲ್ವ, ಅದಕ್ಕೆ ಹೊಂಟಿನ ಹೂವಿನ ಹಾರ ತೊಗೊಂಬರಕ್ಕಂತಂದು. ಯವ್ವ ವರಾನು ಅಷ್ಟು ಚಂದದನೆ. ಆಮೇಲೆ ಎಷ್ಟು ಶ್ರೀಮಂತರ ಅಂತ ಗೊತ್ತಾನು. ಅಯ್ಯೋ ಅದಕ್ಕೆ ಒಂದು ಸ್ವಲ್ಪ ದಿವಸ ಮದುವೆ ಮಾಡ್ಕೊಂಡು ಇಲ್ಲೇ ಇದ್ದು ಆಮೇಲೆ ಕರ್ಕೊಂಡು ಹೋಗ್ತೀನಿ. ಆಕೆ ಮನಸ್ಸಿಗೆ ವಿಚಾರ ಮಾಡ್ಬಾರ್ದು ಆಕೆ ಹೆಂಗಂತ ಹಂಗಂತ. ಅಯ್ಯೋ ಬಂಗಾರ ಈಗ ತಂದನ, ಅಷ್ಟು ಬೇರೆ ಬಂಗಾರ ತಂದನ, ಸೀರೆ ತಂದನ ಅಂದ್ರೆ ಅದೇನೋ ಬಂಗಾರದ ಜರಿ ಹಾಕ್ತಾರಂತಲ್ಲ ಇವ ಸೀರೆಗ. ಹಂಗೆ ಬಂಗಾರದ ಜರಿ ಹಾಕಿದ್ ಒಂದು ಸೀರೆ, ಬೆಳ್ಳಿ ಜರಿ ಹಾಕಿದ್ ಒಂದು ಸೀರೆ, ಕೈ ಎತ್ತಕ್ಕಾಗಲ್ಲ ಎರಡು ಕೈಲಿ ಅಂತ ವಜ್ಜದ ಗೊತ್ತನ ಸೀರೆ. ಇವ 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 ಏನು ಶ್ರೀಮಂತರ ಅದಾರ. ಇವ ಸೀರೆನ ಬಂಗಾರದ ನೀರು ಕೊಟ್ಟಾರಂದ್ರೆ ನಿನ್ನ ಮನೆಯಾಗ ಹೆಂಗೆ ಬಂಗಾರ ತಾಟ ಬೆಳ್ಳಿ ತಾಟ ಇರ್ಬೇಕು ಕೂಡ ಅವ್ರ ಮನೆಯಾಗ ಊಟಕ್ಕೆ ಹಂಗಿದ್ರ. ಹೌದಾ? ಅಯ್ಯೋ ದೇವ್ರಿ. ಅಲ್ಲ ಅದೆಂತ ಮುಳುದಿತ್ತದು ಕಟ್ಕೊಂಡು ನಾನು ತಿನ್ಬಿಟ್ಟು ಬರೀ ಯಾವಾಕಿ ನಡ್ಕೊಂಡು ಸುಮ್ಮನೆ ಈಕಿ ಪ್ರೇಮವನ್ನು ಇಟ್ಕೊಂಡ್ಬಿಟ್ಟಿದ್ರೆ ಆಗಿತ್ತು. ಈಗ ನೋಡು ಪ್ರೇಮ ಈತಕ್ಕೆ ಚಿಪ್ ಕೊಟ್ಟು ಬೇರೆ ಯಾರನ್ನ ಮದುವೆ ಮಾಡ್ಕೊಂಡು ಅಷ್ಟು ಶ್ರೀಮಂತ ಮದುವೆ ಮಾಡ್ಕೊಂಡು ಹೊಂಟ್ಲು. ಈತಿಗೇನು ಸಿಗುತ್ತೆ? ಆಕೆ ಯಾವಾಕಿನ ಮಾಡ್ಕೊಂಡು ಏನು ಸಿಗುತ್ತೆ ಹೇಳಿ? ಏನು ಸಿಗಂಗಿಲ್ಲ. ಅಲ್ಲ ಅದೇ ಸುಮ್ಮನೆ ಬಡ ಹಾಕಿನ್ಬಿಟ್ಟು ಈಕಿ ಮಾಡ್ಕೋಬೇಕು. ಮತ್ತೆ ಯಾಕೆ ಇನ್ನೊಬ್ಬರಿಗೆ ಜೋಡು ಮಾಡ್ಬೇಕು ಹೌದಿಲ್ಲ? ಈಕಿ ಪ್ರೇಮವನ್ನು ಹಂಗೆ ಮಾಡ್ಬಾರ್ದು. ಇರ್ಲಿ ಬಿಡು ಅಂತಂದು ಹೊಂದ್ಕೊಂಡು ಹೋಗ್ಬೇಕಾಗಿತ್ತು. ಆದರೆ ಹಿಂಗೆ ಮದುವೆ ಮಾಡ್ಕೊಂಡು ತಪ್ಪು ಬಿಡವ. ಇರ್ಲಿ ಬಿಡ ರೇಣಕ್ಕ, ನೀನು ಯಾಕೆ ಚಿಂತೆ ಮಾಡ್ತಿ? ಎಂತೆಂಥೋ ವರ ಸಿಗ್ತಾರಂತ. ಕುಡುದು ಓಣೆಗೆಲ್ಲ ತುರಿಯಾಡ್ತಿರ್ತಾರೆ ಹೆಂಗಸರು, ಅಂಥವ್ರಿಗೆ ಅಷ್ಟು ಶ್ರೀಮಂತರಂತ. ಪಾಪ ನಮ್ಮ ಪ್ರೇಮಿ ಹಿಂಗೆ ಗಂಡ ಹಂಗೆ ಮೋಸ ಮಾಡಿ ಎಷ್ಟು ಜೀವನ ತ್ಯಾಗ ಮಾಡಿದ್ರು ಮತ್ತು ಏನೋ ಒಂದು ದೇವರು ಕಂಡುಬಿಟ್ಟಕ್ಕೆ ಒಳ್ಳೇದು ಮಾಡತ್ತಾನ. ನಾವು ಒಳ್ಳೇದಲ್ಲ ಬಯಸ್ಬೇಕು ಹೋದಿಲ್ಲ. ಅಂಥವ್ರಿಗೆ ಜೀವನ ಕೊಟ್ಟಾಗ ಇಂಥವ್ರಿಗೂ ಕೊಡಲ್ಲ ದೇವರು ಕೊಟ್ಟೇ ಕೊಡ್ತಾನೆ. ಒಳ್ಳೇದು ಆತ್ಬಿಡು ಒಟ್ಟು ಹೆಂಗೆ ಮಾಡಿ ನಮ್ಮ ಪ್ರೇಮ ಹೋಗ. ಹಾಂ ಹೌದು ನೀ ಹೇಳೋದು ಕರೆ. ಒಳ್ಳೇದು ಬಯಸ್ಬೇಕು. ಹೌದು ಒಳ್ಳೇದಾಗಲಿ ಬಿಡವ ಪಾಪ ಯಾಕೆ ಬೇಕು ಹೌದಿಲ್ಲ? ಮಳ್ಳಿ ತನ್ನ ಮಗಳಿಗೆ ಅಂದಕ್ಲೆ ಎಷ್ಟು ಮಳ್ಳಿತನ ಅವ್ರು ಅಂತ ಮಾಡ್ತಾವ ಹಂಗೆ ಅಂದಂಗೆ ರೇಣವಕ್ಕ ನಿನ್ನ ಮಗಳದ ಮದುವೆ ಎಲ್ಲಿ ಬಂತು? ಏನು ಮಾಡಕತ್ತಾರ? ಆಮೇಲೆ ಯಾವಾಗಂತ ನಮ್ಮನ್ನೇನು ಕರೀತಾರಂತ ಇಲ್ಲಂತ? ಹ್ಞೂ ಅದನ್ನ ಅನ್ಬೇಕಂತ ನೋಡು. ನನ್ನ ಮಗಳು ಮತ್ತು ನನ್ನ ಅಳಿಯ ಅದು ಏನವ ಮದುವೆಗಿಂತ ಮುಂಚೆಕ ಎಲ್ಲೆಲ್ಲ ಹೋಗಿ ಅವೇನೋ ಫೋಟೋ ಗೀಟ ತೆಗಿಸ್ಕೊಂತಾರಂತವ. ಅದೇನೋ ಶೂಟ ಪೀಟ ಏನೋ ಅಂದ್ರವ. ಅದನ್ನು ಮಾಡ್ಕೊಂಬರಕ್ಕೆ ಹೋಗ್ಯಾರ ಇಬ್ಬರು. ಅಯ್ಯೋ ಆಗಲೇ ಹೋಗಿ 2-3 ದಿವಸ ಆಯ್ತು. ಇನ್ನೂ 2-3 ದಿವಸ ಮಾಡ್ತಾರಂತ. ಮುಗಿಸ್ಕೊಂಡು ಬರ್ತೀವಿ ಅಂತಂದು ಹೇಳ್ಯಾರ. ಏನು ಚಂದ ಅರ್ಬಿ ತಂದಿಲ್ಲ ಗೊತ್ತಾನು. ಅವನ್ನೆಲ್ಲ ಹಾಕ್ಕೊಂಡು ಫೋಟೋ ತೆಗಿಸ್ಕೊಂಡು ಏನೇನೋ ಹೇಳಿಲ್ಲವ. ನಮ್ಗೆ ಅನ್ನ ಕರ ಬರಂಗಿಲ್ಲ ಕಿಸೆ ಕರ ಬರಂಗಿಲ್ಲ ಅದ್ರ ಹೋಗ್ಯಾರ ಇಬ್ಬರು. ಅಲ್ಲ ರೀನವ ನೀನು ಹೋಗ್ಬೇಕಿಲ್ಲ ಜೊತೆಗೆ? ಯಾಕೆ ವಿಜ್ಜಿ? ಅಲ್ಲ ಮತ್ತು ಹುಡುಗ ಹುಡುಗಿ ಅಂತಿದ್ದಿ, ವಾರಗಟ್ಲೆ ಹೋಗ್ತಾರ ಅಂತಿದ್ದಿ, ಒಬ್ರು ಯಾರು ಇರಬೇಕಿಲ್ಲ. ಇಲ್ಲ ನಿಂಗೆ ಯಾರು ರಿಲೇಷನ್ ಯಾರು ಹುಡುಗರು ಇದ್ದಾರಲ್ಲ ಅವ್ರ ಜೊತೆ ಕಳಿಸ್ಬೇಕು. ಅಲ್ಲ ಇಬ್ಬರೇ ಮದುವೆಗಿಂತ ಮುಂಚೆಗೆ ನಾಳೆ ಏನಾರು ಹೆಚ್ಚು ಕಮ್ಮಿ ಆಯ್ತು ಚಲೋ ಅಲ್ಲಿ ನೋಡು ಅದಕ್ಕೆ ಹೇಳಿದ್ನವ. ಹೋಲ್ ಬಿಡು ವಿಜ್ಜಿ, ಅವರಿಬ್ಬರು ಮದುವೆನ ಮಾಡ್ಕೊಳಕತ್ತಾರಂತೆ. ಇಬ್ಬರು ಹೋದ್ರೇನಂತ? ಅವರಿಬ್ಬರು ಎಷ್ಟಾಗಲಿ ಗಂಡ ಇಂತದಲ್ಲ. ನನಗೆ ನನ್ನ ಮಗಳ ಮೇಲೆ ನಂಬಿಕೆ ಐತವ. ನನಗೆ ಹಾಗೆಲ್ಲ ಏನಿಲ್ಲ. ಹಂಗೆ ನನ್ನ ಅಳಿಯನ ಮೇಲೂ ನಂಬಿಕೆ ಐತಿ. ಅಂಥವ್ರು ಅಲ್ಲ ಅವರು. ಹೌದವಾ? ನಾನು ಸುಮ್ಮನೆ ಹೇಳಂಗೆ ಇದೆ. ನಿನ್ನ ಮಗಳು ನಿನ್ನ ಹಳೆಯ ಮೇಲೆ ನಂಬಿಕೆ ಇದ್ಮೇಲೆ ನಂದೇನು ಮೂರನೇದಕ್ಕಿದ್ದು ಅಂದಂಗೆ ಏನೋ ಮದುವೆ ಒಣಪಣ ಕರಿ ಅಂದ್ರೆ ಏನು ಬರೀ ನಿಮ್ಮನ್ನಷ್ಟೇ ಕರ್ಕೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಯಾರ ನಿಮ್ಮ ಬೀತಿಯವರು? ಅದು ಕೇಳಿದೆ. ಯಾರು ಬೇಡ, ನಮ್ಗೆ ದೊಡ್ಡ ಐಫೈ ಜನ ಬರ್ತಾರ, ಅವ್ರ ಮುಂದೆ ನಿಮ್ಮ ಓಣೆಗೆಲ್ಲ ಅಷ್ಟಿದಿರಂಗಿಲ್ಲ, ನಿಮಗೂ ಹಂಗೆ ಮೊದಲ ಮಾಡ್ತೀವಿ, ನಿಮ್ಮನ್ನಷ್ಟೇ ಸಾಕು, ಮತ್ತೆ ಯಾರೂ ಬೇಡ ಅಂದ್ರೆ ಅದಿನ 1 ವಾರ ಮುಂಚೆಗೆ ಹೋಗ್ಬೇಕಂತವ ಅವ್ರ ಮನೆಗೆ. ಅದಿನ ಅಂದ್ರವ ಮಖ ತಿಕ್ಕದು, ಕೈ ತಿಕ್ಕದು, ಕಾಲು ತಿಕ್ಕದು, ಕೂದಲ ಪಾಲ ಅದೇನ ಮಾಡ್ತಾರಂತ. ಅದಕ್ಕೆ 1 ವಾರ ಮುಂಚೆಗೆ ಬರ್ರಿ, ನಿಮಗೆಲ್ಲ ನಾವು ಸಜ್ಜು ಮಾಡ್ತೀವಿ, ನಿಮ್ಮನ್ನು ಒಂಥರ ದೊಡ್ಡ ಮನುಷ್ಯರಗತನ ಮಾಡ್ತೀವಿ ಅಂತ ಹೇಳ್ಯಾರ. ಅದಕ್ಕೆ 1 ವಾರ ಮುಂಚೆಗೆ ಅಲ್ಲೇ ಹೋಗ್ಬಿಡ್ತೀವಿ. ಹೌದಾ? ಹಂಗಾರ ರೇಣವಕ್ಕ ನಿನ್ನ ನೋಡ್ಬೇಕಾತ್ ನಾವು ಹಂಗಿದ್ರ. ಅಲ್ಲ ಹಂಗೆ ಕೈ ಮೈ ತಿಕ್ಕಿ ನಿನ್ನ ಅಷ್ಟು ದೊಡ್ಡ ಲೆವೆಲಿಗೆ ಒಯ್ದಿರ್ತಾರಂದ್ರೆ ನೀ ಹೆಂಗೆ ಕಾಣ್ತಿರ್ಬೋದು, ಹೆಂಗಾಗಿರ್ಬೋದು ನಿನ್ನ ನೋಡ್ಬೇಕು ನೋಡಿ ಹಂಗಿದ್ರೆ ನಾವು. ಏನವಟ್ ಮಾಡ್ತಾರಂತ. ಹೌದು ಬಿಡ ಹಂಗಿದ್ರೆ. ಯವ್ವ ಹುಟ್ಟಿದಾಗಿಂದ ಇಲ್ಲಿವರೆಗೂ ನಿನಗೆ ಮೈಯಾಗ ಅಂಟ್ಕೊಂಡಾರ ಸಗಣಿ ಓಟುನು ತಿಕ್ಕಾಕ 4 ಮಂದಿನ ಬೇಕು ಬಿಡ ಹಂಗಿದ್ರೆ. ಅದು ಎಷ್ಟು ಸಬಕಾರ ತೊಗೊಂಡು ತಿಕ್ಕಿ ನಿನ್ನ ಏನು ಮಾಡ್ತಾರನ ಅಂತೂ ಮೈಯಾಗಿನ ಸಗಣಿ ಹೋಗ್ತೈತೆ ಹಂಗಿದ್ರೆ. ನೋಡ್ಬೇಕು ನಮ್ಮ ರೇಣವಕ್ಕನ ಹಂಗಿದೆ ಹೆಂಗೆ ಕಾಣ್ತಾಳ ಏನ.
ಅಜ್ಜಿ, ನನಗಷ್ಟೇ ಅಲ್ಲ, ನನ್ನ ಗಂಡಗೂ ಹಂಗೆ ಮಾಡ್ತಾರಂತ. ಮಾಡಿ ಅದೇನ ಅಂದ್ರವ, ಸೂಟು ಅದೇನ ತಂದಾರಂತ. ಇವ್ರಿಗೆ ಹಾಕಿ ಮದುವೆಗೆ ಹಾಕ್ಕೊಂಡು ನಿಂದಿರ್ಬೇಕಂತ. ಮತ್ತು ಅದು ಕಾಲಿಗೆ ಬೂಟು, ಕಾಲಿಗೆ ಬೂಟು, ಆಮೇಲೆ ತಲೆಗೆ ಇವು ಅದೇನ ಅಂತಾರಲ್ಲ ಕ್ಯಾಪ್, ಅದು ಕೈಯಾಗ ಬಂಗಾರದ್ದು ಕಡಗ, ಅದನ್ನು ಹಾಕ್ತಾರಂತ. ಕೊಳಗ ಚೈನ ಏನೇನ ಹೇಳ್ದಪ್ಪ, ನಮ್ಗೆ ಹೇಳಕ್ಕೆ ಬರಲ್ಲ. ಅಂಥವೆಲ್ಲ ತಂದಾರ ನನ್ನ ಗಂಡಗ. ನನಗಂತೂ ಬ್ಯಾಡ ಬಿಡು. ಕೊಯ್ಯಾಗ ಬಳಿ, ಕೊಳ್ಳಾಗ ನಕ್ಲೇಸು, ಬೇತಾಲಿ ಮಣಿ, ಕಾಲ ಬೆಳಿ ಚೈನ, ಇಷ್ಟು ಕುಂದ ಬಂಗಾರ ಸಾಮಾನು ತಂದಾರ, ಇಷ್ಟು ಸಿರಿ ತಂದಾರ. ಅಲ್ಲಿ ಅವ್ರ ಮನ್ಯಾಗ ಒಲೆಯರು ಬಂದಿದ್ರಪ್ಪ, ಅವ್ರು ಅಲ್ಲೇ ನಂದು ಜಂಪರ್ ಅಳತಿ ತೊಗೊಂಡಬಿಟ್ರು. ನೀವೇನು ಚಿಂತೆ ಮಾಡ್ಬಿಟ್ರಿ, ಎಲ್ಲ ನಾವು ಇಲ್ಲಿ ರೆಡಿ ಮಾಡ್ತೀವಿ, ಜಂಪರ್ ಪಂಪರ್ ಎಲ್ಲ. ನೀವು ಸುಮ್ಮನೆ ಬರ್ಬೇಕು ಕಷ್ಟ. ಅದೇ ಬರೋದು ಅಕ್ಕಿ ಕಾಳು ಹಾಕೊಂಡು ರೆಡಿಯಾಗಿ ನಿಂತ್ಕೊಂಡು ಮಸ್ತ್ ಮಿಂಚ್ಬೇಕು ಅಷ್ಟ ನೀವು ಅಂತ ಹೇಳಿದ್ರು. ಅವ್ರಿಗೆ ತಕ್ಕಂಗೆ ಬೀಗರಾಗಿರ್ಬೇಕಲ್ಲ, ಹಂಗೆ ನಮ್ಮನ್ನು ರೆಡಿ ಮಾಡ್ತಾರಂತ. ನಿಮ್ಮಿಬ್ಬರನ್ನ ಇಷ್ಟು ಸಜ್ಜು ಮಾಡಕತ್ತಾರಂದ್ರೆ ನಿನ್ನ ಮಗಳನ್ನ ಏನು ಬಿಡು, ಬಂಗಾರ ತಗಡೆ ಬಿಡಿಸ್ತಾನೆ ಮೈ ತುಂಬ ಹಂಗಿದ್ರೆ. ಅಯ್ಯೋ, ಆಕೆಗೆ ಏನೇನೋ ತಂದಾರವ, ಅವು ನಮ್ಗೆ ತೋರಿಸ್ತಿಲ್ಲ. ಅವೆಲ್ಲ ಒಂದು ಕೋಣೆಯಾಗ ಫುಲ್ ಐಕಿದ ಇಟ್ಟಿದ್ರು ನೋಡು ಸಾಮಾನುಗಳು. ಏನೇನು ಹಾಕ್ತಾರೋ, ಯಾವತ್ತನೇ ಹಾಕ್ತಾರೋ, ಯಾವಾಗ ಎಷ್ಟೆಷ್ಟು ಫಂಕ್ಷನ್ನಾಗ ಹಾಕ್ತಾರೋ, ಅದೇನೇನು ಮಾಡ್ತಾರೋ ಅದು ನಮ್ಗೆ ಗೊತ್ತಿಲ್ವ. ಅವರ ಎಲ್ಲ ಮಾಡ್ಯಾರು, ಅವರು ಆಕಿವೆಲ್ಲ ಅವರ ಸಜ್ಜು ಮಾಡಿ ಇಟ್ಕೊಂಡಿದ್ರು. ಆ ಜೊತೆ ಏನು ಕೈಗೊಂದು ಕಾಲಿಗೊಂದು ಹಾಳದಾರ, ಎಲ್ಲ ಅವರ ಮಾಡಕತ್ತಿದ್ರು. ಇವರು ಅವರಪ್ಪ ಅವರು ಒಂಥರ ರಾಜ ರಾಣಿ ಇದ್ದಂಗೆ. ಅದು ಮಾಡ್ರಿ, ಇದನ್ನು ತೆಗ್ದಿಡ್ರಿ, ಇದನ್ನು ರೆಡಿ ಇಡ್ರಿ, ಹಂಗೆ ಬರೀ ಇಷ್ಟೇ ಹೇಳೋರು. ಅಂತೂ ಚಲೋ ಆಗ್ತವ. ಗಂಡನಿಂದ ಅಂತೂ ಬಂಗಾರ ಹಾಕೊಳ್ಳೋ ಯೋಗ್ಯ ನಿನಗಿರಲಿಲ್ಲ, ಬೀಗರ್ಲಿಂದ ನಿನಗೆ ಇಷ್ಟು ಬಂಗಾರ ಹಾಕ್ಕೊಳ್ಳೋ ಅಂತ ಬಂತಲ್ ಬಿಡು. ಏನೋ ಒಂದು ಮಗಳಿಂದ ನಸೀಬ್ ತೆರಿಕ್ಬಿಡು, ಚಲೋ ಆಗ್ಬಿಡು. ನಾ ಬರ್ಲ ಅಲ್ಲೊಂದ್ಸಲಾಗಿ ಹಾರ ಸಲಗಿ ಕಾಯಕತ್ತಿರ್ತಾರ. ಪ್ರೇಮ ಒಂದು ಗಂಡನು ಅಷ್ಟು ಶ್ರೀಮಂತ ನಮ್ಮ ಪಾಪ. ನೋಡ್ಬೇಕು ನಮ್ಮ ಪ್ರೇಮವಾಗಿ ಏನೇನು ಬಂಗಾರ ಹಾಕಿರೇನ ನೋಡ್ಬೇಕು. ಹೋಗ್ಲಾ? ಮಳ್ಳಿ ಪ್ರೇಮ ಒಂದು ಗಂಡು ಅಷ್ಟೆಲ್ಲ ತರ್ತಾನಂತ. ಎಲ್ಲ ಸುಳ್ಳು. ಏಕೆನ ಬೇಕಂತ ಅನ್ನಕ್ಕೆ ಬಂದ ನನ್ನ ಮುಂದೆ. ನನ್ನ ಮಗಳದು ಎಲ್ಲ ಕೇಳಲ್ಲ, ಹೊಟ್ಟೆ ಉರಿತೈತಿ. ಅದಕ್ಕೆ ಸುಳ್ಳ ಹೇಳಿ ಸಮಾಧಾನ ಮಾಡ್ಕೊಂತ. ಅಂತೂ ಇವತ್ತ ಬಂದ್ರಲ್ಲ ನಮ್ಮ ವಿಜಯಕ್ಕರ್. ಅಲ್ಲಲ್ಲೇ ಅಡ್ಬಿಟ್ಟೆ, ಎಷ್ಟೊತ್ತಾತ್ ನೀ ಹೋಗಿ ಇನ್ನೂ ಈಗ ಬರಕತ್ತಿಲ್ಲ ಕೈ ಬಿಚ್ಕೊಂತ. ಯವ್ವ ಏನು ಮಾಡಲ ಯವ್ವ, ದಾರ್ಯಾಗ ಒಂದು ಕರಿಬೇಕಾಡ್ ಬಂದ್ಬಿಡ್ತಾ ಯವ್ವ, ಅದಕ್ಕೆ ಇಷ್ಟೊತ್ತಾತ. ಕರಿಬೇಕಾಡ್ರೂ ಇಷ್ಟೊತ್ತು ಬೇಕಂದ್ಲೇ ಬರಕ? ಅಯ್ಯ ಜಯಕ್ಕ, ಕರಿಬೇಕಂದ್ರೆ ಏನಂತ ತಿಳ್ಕೊಂಡಿ ನೀನು? ಅದು ಬೇರೆ ಎಲ್ಲ ಉಂಗುರು ಕೂದಲು, ಕೆಂಪನ್ ಸೀರಿ, ಇಟೀಟ ಚೋಟ್ಕೈ ಮುಟ್ಕೈಗೆ ಕೈ, ಬಾಯಿ ಬೊಂಬಾಯಿ, ಅದ್ರ ಹೆಸರು ರೇಣವನ್ನ ಕರಿಬೇಕು. ಅಯ್ಯ ಅಡ್ಬಿಟ್ಟಿ, ನೆಟ್ಟು ರೇಣವನ್ನ ಅಂದ್ಬಿಟ್ಟು ಕರಿಬೇಕಂತಿಲ್ಲಲೇ. ಮತ್ತೆ ಇನ್ನೇನು ಮಾಡ್ಲಾ ಯವ್ವ, ಬರಕತ್ತೀನಿ ದಾರ್ಯಾಗ ಆಡ್ ನಿಂದ್ರಿಸ್ಕೊಂಡು ನಿಂತ್ಲು. ಏನು ಪ್ರೇಮ ಒಂದೇನೋ ಮದುವೆ ಅಂತಲ್ಲ, ಆಕೆ ಎದು ಬೇಕಿತ್ತು ಹಂಗೆ ಹಿಂಗೆ ಅಂದ್ಲ. ನಾನು ವಾಪಸ್ ತೊಗೊಂಡು ಬಗಣಿ ಊಟ ಬಡದ್ ನೋಡು, ಮುಚ್ಕೊಂಡು ಸುಮ್ಮನೆ ಕುಂತ್ಲ. ಏನು ಅದ್ರಾಗ ಆಕಿ ಮಗದಿನ ಅದೇನ ಫೋಟೋದು ಅದು ಇದು ಅಂತಂದು ಹೇಳಾಕತ್ತವ. ಬಿಡ ಒಳ್ಳು ಕೈ ನನ್ನ ಇಟತ್ತು ಮಾಡಿ ನೋಡು. ಆತ್ ಬಿಡ್ರಿ ವಿಜಯಕರ, ಆದ್ರೆ ಬರೇ ಕೈಲೇ ಬಂದ್ರಲ್ರಿ, ಏನ್ರಿ ಹೂವಿನಾರ? ಅಯ್ಯೋ ಗೌಡ್ರಿ, ಈ ರೇನ ಒಂದು ಗದ್ದಲ್ದಾಗ ಹೂವಿನಾರ ತರದ ಮರ್ತ್ಬಿಟ್ರಿ. ಆಗ ಒಯ್ಕೊಂತ ಒಟ್ಟ ಅನ್ನಕೊಂತ ಸೀದಾ ಇಲ್ಲಿಯೇ ಬಂದ್ಬಿಟ್ಟು ನೋಡ್ರಿ, ಅಂಗಡಿಗೆ ಹೋಗೋದ ಮರ್ತ್ಬಿಟ್ರಿ ಗೌಡ್ರ. ಬೇಸ ತಗೋ, ಮದುಮಗನ್ ಬಿಟ್ಟು ಮದುವೆಗೆ ಹೋದಂಗೆ ಆತಿ ಹಣೆ ಬರ. ಅಯ್ಯ ಹೌದು ನೋಡ ಲಕ್ಷ್ಮಕ್ಕ, ಮದುಮಗ ಅನ್ನತ್ಲೆ ನೆನಪಾತ. ಅಲ್ಲ ಇನ್ನು ಎಷ್ಟು ಅಂತ ಸಸ್ಪೆನ್ಸ್ ಹಂಗಿಡ್ತೀರ ಮದುಮಗನ್ನ. ನಾವು ಒಟ್ಟು ನೋಡ್ತೀವಿ, ತೋರ್ಸ್ರ ಒಟ್ಟು ಮಕ್ಕ ಹೆಂಗದನಂತಂದು. ನಾವಿಲ್ಲಿ ಕರಿಲ್ವ ಪಾಪ ನಮ್ಮ ಪ್ರೇಮಿನ ಹಚ್ಕೊಂಡು ನೀರಾಗಿ ಪಾತಿಗಿಂದ ಅಡಿಕೊಂಡ. ಆಕಿಗರ ನೋಡ್ಬೇಕ ಒಟ್ಟು ಮಗು ಹೆಂಗದನ ಅಂತಂದು. ಆಕಿಗರ ತೋರಿಸ್ರೆ ಲಕ್ಷ್ಮಕ್ಕ, ನಮ್ಮ ಪ್ರೇಮಿನ ಹೆಂಗೆ ನಾಚ್ಕೊಂತ ಅಂತ ನೋಡ್ಬೇಕಾಗಿತ್ತು ನಾನು. ಏ ಬೆಂಡ್ಲಿ, ನಾ ಯಾರು ನಾಚ್ಕೊಂಡಿರ್ಲಿ, ಸುಮ್ಮನೆ ಪಾತಿ ಅಂತ ನಿಂತೀನಿ. ಏನು ಇಲ್ಲ ಬರ್ದು ಹೇಳೋಕೋಬೇಡ ನೀನು, ಮತ್ತೆ ಸುಮ್ಮನೆ ಬಿಡು ನೀನು. ನನಗೆ ಗೌಡ್ರು ಕೊಟ್ಟಿರೋ ಕೆಲಸನೇ ಅದನ್ನ. ನೀನು ನನಗೇನು ಹೇಳೋಕೋಬೇಡ, ನಾ ಹೇಳೋದೇ ಇಲ್ಲಬಾರ್ದು, ಎಲ್ಲರಿಗೂ ಹೇಳೋದೇ ಇಲ್ಲಬಾರ್ದು. ನೀ ಸುಮ್ಮನಿರು, ನಾವು ಅರ್ಜೆಂಟ್ ಮದುವೆ ಹೆಂಗದನ ನೋಡ್ಬೇಕಾಗೈತಿ. ಗೌಡ್ರ ಇನ್ನ ಎಂಟ್ರಿ ಯಾವಾಗ್ರಿ ಮದ್ಮಗಂದು? ಒಂದು ನಮ್ಮನೆ ಪಿಕ್ಚರ್ನಾಗ ಹೀರೋಗಳು ಎಂಟ್ರಿ ಸಲ ಕಾಯ್ತಿರ್ತೀವಲ್ಲ ಹಂಗಾಗೈತಿ. ಬರತ್ಲೆ ಸೀಟಿ ಹೊಡೆಯಕತ್ತ ಬಿಡ್ತಾನೆ, ಬೇಕಿದ್ರೆ ಕರೀರಿ. ತಡ್ರಿ ವಿಜಯಕರ, ಮದ್ಮಗ ಏನು ಹಂಗ ಹಿಂಗ ಬಂದ್ಬಿಡ್ತಾನಂದ್ರಿ. ಕುದುರೆ ಮೇ ಬಂದು ಹಾರಿಸ್ಕೊಂಡು ಹೋಗಂಗ ಕಾರ್ನೇ ಬರ್ತಾನ್ರಿ. ಕಾರ್ನಾಗ ಇನ್ನ ಅಲ್ಲಿ ಗುಡಿ ಅಂತಕ್ಕೆ ಬರ್ತೀವಿ ಅಂದಿದ್ರೆ ಅಲ್ಲೇ ಹೋಗನ್ ನೋಡ್ರಿ. ಹೌದಾ? ಅವ್ರನ್ನ ಬರ್ತಾನೆ, ನಡಿ ಜಲ್ದಿ ಹೋಗನಾಗಿದ್ರೆ.